ಹಲೋ ಫ್ರೆಂಡ್ಸ್, ನಮಸ್ಕಾರ. ವೆಲ್ಕಮ್ ಟು ಸುಲ್ತಾನ ಸಬೀರ್ ವ್ಲಾಗ್ಸ್. ನೋಡಿ, ನಾನು ಇವತ್ತು ಶಾಯಿ ಬಿರಿಯಾನಿ ಮಾಡ್ತಾ ಇದ್ದೀನಿ. ನಮ್ಮ ಮನೇಲಿ ಯಾವ ರೀತಿ ನಾನು ಮಾಡ್ತೀನಿ ಅಂತ ನಿಮಗೆ ಸಿಂಪಲ್ ಆಗಿ ತೋರಿಸ್ಕೊಡ್ತೀನಿ. ತುಂಬಾ ರುಚಿಯಾಗಿರುತ್ತೆ. ಯಾವ ರೀತಿ ನಾನು ಮಾಡ್ತೀನಿ ಅನ್ನೋದನ್ನ ನಿಮಗೆ ತೋರಿಸ್ಕೊಡ್ತೀನಿ. ನಾನು ತುಂಬಾ ಫ್ರೆಂಡ್ಸ್ಗೆ ಹೇಳ್ಕೊಟ್ಟಿದ್ದೀನಿ. ನಾನು ಇವತ್ತು ನನ್ನ ವ್ಲಾಗ್ಸ್ ಅಲ್ಲಿ ನಾನು ಮಾಡಬೇಕು ಅಂತ ಮಾಡ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ನಾನಿಲ್ಲಿ ಅರ್ಧ ಕೆಜಿ ಟೊಮೆಟೊನ ಉತ್ತರಿಸ್ಕೊಂಡಿದ್ದೀನಿ. ಮತ್ತೆ ಸ್ವಲ್ಪ ಪುದೀನ ತಗೊಂಡಿದ್ದೀನಿ. ಮತ್ತೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಉತ್ತರಿಸ್ಕೊಂಡಿದ್ದೀನಿ. ಮತ್ತೆ ಈರುಳ್ಳಿ ಉತ್ತರಿಸ್ಕೊಂಡಿದ್ದೀನಿ. ಹಸಿರು ಮೆಣಸಿನಕಾಯಿ ಇದು ಗೀಟ್ ಹೊಡ್ಕೊಂಡಿದ್ದೀನಿ. ಮತ್ತೆ ಇದು ಆಯಿಲ್, ಕುಕಿಂಗ್ ಆಯಿಲ್ ತಗೊಂಡಿದ್ದೀನಿ. 1/4 ಲೀಟರ್ ಮೊಸರು ತಗೊಂಡಿದ್ದೀನಿ. 2 ನಿಂಬೆ ಹುಳಿ ತಗೊಂಡಿದ್ದೀನಿ. ಇದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 1 ಬಟ್ಲು ನಾನು ತುಂಬಾ ತಗೊಂಡಿದ್ದೀನಿ. 2 ಬೇರೆ ಬೇರೆ ರುಬ್ಕೋಬೇಕಾಗಿತ್ತು. ಆದ್ರೆ ಇವತ್ತು ಸಂಡೇ ಆಗಿರೋದ್ರಿಂದ ಕರೆಂಟ್ ಇಲ್ಲ, ಹಾಗಾಗಿ ನಾನು 2 ಮಿಕ್ಸ್ ಮನೇಲಿ ಇದ್ದನ್ನ ನಾನು ತಗೊಂಡಿದ್ದೀನಿ. ಇದು ಮಾಡಿದ್ರು ನಾವು ಮಾಡಿರೋದಲ್ವಾ, ಹಾಗಾಗಿ ತುಂಬಾ ರುಚಿಯಾಗಿ ಬರುತ್ತೆ. ಮತ್ತೆ ನಾನಿಲ್ಲಿ ಶಾಯಿ ಬಿರಿಯಾನಿ ಪೌಡರ್ ತಗೊಂಡಿದ್ದೀನಿ. ನೋಡಿ, ಇದನ್ನ ನಾನು ಒಂದು 2 ಸ್ಪೂನ್ ಯೂಸ್ ಮಾಡ್ತೀನಿ. ಯಾವ ರೀತಿ ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಮತ್ತೆ 1.5 kg ನಾನು ರೈಸ್ ತಗೊಂಡಿದ್ದೀನಿ. ಅಲ್ಲಿಂದ 1.5 kg ನಾನು ಚಿಕನ್ ತಗೊಂಡಿದ್ದೀನಿ ಈ ರೀತಿ. ಮತ್ತೆ ಕಸ್ತೂರಿ ಮೆಥಿ, ಲವಂಗ, ಚಕ್ಕೆ ಇಷ್ಟು ಮಾತ್ರ ನಾನು ತಗೊಂಡಿದ್ದೀನಿ. ಯಾವ ರೀತಿ ಮಾಡೋದು ಅಂತ ನಾನು ಹೇಳ್ತೀನಿ. ನಾನಿಲ್ಲಿ ಕುಕ್ಕರನ್ನ ಇಟ್ಕೊಂಡಿದ್ದೀನಿ. ಫಸ್ಟಿಗೆ ನಾವಿಲ್ಲಿ ಎಣ್ಣೆಯನ್ನ ಹಾಕೊಳ್ಳೋಣ. ಎಣ್ಣೆಯನ್ನ ಹಾಕೊಂಡು ಇದೊಂದು ಬಟ್ಲು ಹಾಕ್ಕೊಳ್ತಾ ಇದ್ದೀನಿ. ನಾನು ಇನ್ನೊಂದು ಸ್ವಲ್ಪ ಹಾಕ್ಬೇಕಾಗುತ್ತೆ. ಇನ್ನೊಂದು ಅರ್ಧ ಬಟ್ಲು ಹಾಕೊಳ್ಳೋಣ. ನೋಡಿ ಫ್ರೆಂಡ್ಸ್, ಇನ್ನೊಂದು ಅರ್ಧ ಬಟ್ಟು ಎಣ್ಣೆಯನ್ನ ಇದಕ್ಕೆ ಸೇರಿಸ್ಕೊಂಡು ನಾನು ಒಟ್ಟು 1.5 ಕಪ್ಪು ಈ ಕಪ್ಪಲ್ಲಿ ಮೆಜರ್ಮೆಂಟ್ ಅಲ್ಲಿ ಎಣ್ಣೆಯನ್ನ ನಾನು ಹಾಕ್ಕೊಳ್ತಾ ಇದ್ದೀನಿ. ಇದು ಎಣ್ಣೆ ಕಾದ ನಂತರ ನಾನು ಏನೇನೋ ಮಿಕ್ಸ್ ಮಾಡ್ತೀನಿ, ನಾನು ತೋರಿಸ್ತೀನಿ. ನೋಡಿ ಫ್ರೆಂಡ್ಸ್, ಎಣ್ಣೆ ಕಾದಿದೆ. ಈಗ ಇದಕ್ಕೆ ನಾವು ಕಸ್ತೂರಿ ಮೆಥಿ, ಲವಂಗ ಮತ್ತೆ ಚಕ್ಕೆ ಏನಿದೆ ಇಷ್ಟನ್ನ ನಾವು ಬೆರೆಸ್ಕೊಳ್ಳೋಣ. ನೋಡಿ, ಬೆರೆಸ್ಕೊಂಡಿದ ತಕ್ಷಣನೇ ಹಿಂದೆನೆ ನಾವು ಈರುಳ್ಳಿಯನ್ನ ಬೆರೆಸ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ಈರುಳ್ಳಿ ಮತ್ತೆ ಹಸಿರು ಮೆಣಸಿನಕಾಯಿ 2 ಒಟ್ಟಿಗೆನೆ ಸೇರಿಸ್ಕೊಳ್ಳೋಣ. ಇದಕ್ಕೆ ಈ ರೀತಿ ಸೇರಿಸ್ಕೊಂಡು ಇದೆಲ್ಲ ಮಿಕ್ಸ್ ಮಾಡ್ಕೊಂಡು ಚೆನ್ನಾಗಿ ಎಣ್ಣೆಯಲ್ಲಿ ಒಂದು 10 ನಿಮಿಷ ಬೇಯಿಸ್ಕೋಬೇಕು. ಮಿನಿಮಮ್ ಒಂದು 8 ನಿಮಿಷನಾದ್ರೂ ಎಣ್ಣೆಯಲ್ಲಿ ಚೆನ್ನಾಗಿ ಈರುಳ್ಳಿ ಬೇಯಬೇಕು. ಯಾವ ರೀತಿ ಅಂತ ನಾನು ತೋರಿಸ್ತೀನಿ. ನೋಡಿ ಫ್ರೆಂಡ್ಸ್, ಎಲ್ಲ ಈ ತರ 2 ಸೇರಿಸಿ ನಾವು ಫ್ರೈ ಮಾಡ್ಕೊಳ್ಳೋಣ. ಇದ್ರಲ್ಲಿ ನಾನು ಫ್ರೈ ಮಾಡಕ್ಕೆ ಹಾಕಿರೋ ಅಂತ ವಸ್ತು ಏನೇನಂದ್ರೆ ಈರುಳ್ಳಿ, ಹಸಿಮೆಣಸಿನಕಾಯಿ, ಚಕ್ಕೆ, ಲವಂಗ ಮತ್ತೆ ಕಸ್ತೂರಿ ಮೆಥಿ ಇಷ್ಟೆಲ್ಲ ಸೇರಿಸ್ಕೊಂಡು ನಾವು ನೀಟಾಗಿ ಇದು ಫ್ರೈ ಮಾಡ್ಕೊಳ್ಳೋಣ, ಕೆಂಪಳ ಬರೋವರೆಗೂ. ಅಲ್ಲಿವರೆಗೂ ನೋಡಿ ನಾನು ಇಲ್ಲಿ ಬಿಸಿನೀರನ್ನ ಇಟ್ಕೊಂಡಿದ್ದೀನಿ ತಪ್ಪಲೆಯಲ್ಲಿ. ಇದೇನಕ್ಕೆ ಅಂದ್ರೆ ಅಕ್ಕಿ ಬೇಯಿಸ್ಕೊಳ್ಳೋದಕ್ಕೋಸ್ಕರ. ಅದು ಯಾವ ರೀತಿ ಅಂತ ನಾನು ತೋರಿಸ್ತೀನಿ. ಈರುಳ್ಳಿ ಎಲ್ಲ ಕೆಂಪಳ ಬಂದಿದೆ. ಯಾವ ರೀತಿ ಅಂತ ನಾನು ನಿಮಗೆ ತೋರಿಸ್ತೀನಿ. ನೋಡಿ, ಎಲ್ಲ ಬೆಂದಿದೆ ನೀಟಾಗಿ. ಈ ರೀತಿ ಎಣ್ಣೆಯಲ್ಲಿ ಈರುಳ್ಳಿ ನೀಟಾಗಿ ಬೇಯಬೇಕು. ಆವಾಗ್ಲವರೆಗೂ ನಾವು ನೀಟಾಗಿ ನಾವು ಎಲ್ಲಾನ ಸರಿ ಮಾಡ್ಕೋಬೇಕು. ನೋಡಿ ಫ್ರೆಂಡ್ಸ್, ಈರುಳ್ಳಿ ಬೆಂದಿದೆ. ಈಗ ಈ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಏನಿದೆ ಈ ಮಸಾಲೆನ ಬೆರೆಸ್ಕೊಳ್ಳೋಣ ನಾವು ನೀಟಾಗಿ. ನೋಡಿ, ಈ ರೀತಿ ಬೆರೆಸ್ಕೊಂಡು ಒಂದು 2-3 ನಿಮಿಷ ಚೆನ್ನಾಗಿ ನಾವು ಫ್ರೈ ಮಾಡ್ಕೋಬೇಕಾಗುತ್ತೆ. ಈ ರೀತಿ ನೋಡಿ, ನೀಟಾಗಿ ಈ ರೀತಿ ಫ್ರೈ ಮಾಡ್ಕೋಬೇಕು. ಫ್ರೈ ಆಗುವಾಗಲೇ ನಾವೇನ್ ಮಾಡ್ಬೇಕು ಅಂದ್ರೆ ಒಂದ್ ಸ್ವಲ್ಪ ಶಾಯಿ ಬಿರಿಯಾನಿ ಪೌಡರ್ ಏನಿದೆ ಅದೊಂದು 2 ಸ್ಪೂನು ನಾವು ಬೆರೆಸ್ಕೋಬೇಕಾಗುತ್ತೆ. ನೋಡಿ, ಈ ರೀತಿ ನನಗೆ ಮೆಜರ್ಮೆಂಟ್ ಇದೆ, ನೀವು ಮೆಜರ್ಮೆಂಟ್ ಮಾಡಿ ಹಾಕೋಬಹುದು. ನನಗೆ ಯಾಕಂದ್ರೆ ನಾನು ಮಾಡ್ತೀನಲ್ವಾ, ನನಗೆ ಮೆಜರ್ಮೆಂಟ್ ಗೊತ್ತಿದೆ, ಹಾಗಾಗಿ ನಾನು ಹಾಕ್ಕೊಂತ ಇದ್ದೀನಿ. ನೋಡಿ, 2 ಸ್ಪೂನ್ ಅನ್ನ ನಾವು ಬೆರೆಸ್ಕೋಬೇಕಾಗುತ್ತೆ. ಚೆನ್ನಾಗಿ ಇದೆಲ್ಲ ಸೇರಿಸಿ ಫ್ರೈ ಮಾಡ್ಕೊಳ್ಳೋಣ. ಜೊತೆಗೆ ಇದಕ್ಕೆ ಉಪ್ಪು ಮತ್ತೆ ಅರಿಶಿನ ಇಷ್ಟು ಬೆರೆಸ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ನಾನು ಅರಿಶಿನ ಪುಡಿಯನ್ನ ನಾನು ಈ ಸ್ಪೂನ್ ಅಲ್ಲಿ ಮೆಜರ್ಮೆಂಟ್ ಮಾಡಿ ಹಾಕ್ಕೊಂತ ಇದ್ದೀನಿ. ಮತ್ತೆ ಉಪ್ಪು, ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪಂತೂ ನಮಗೆ ರುಚಿಗೆ ಎಷ್ಟು ಬೇಕು ಅಂತ ಗೊತ್ತಿರುತ್ತೆ. ಈ ಮಸಾಲೆಯಲ್ಲೇ ನಾವು ಉಪ್ಪು ಬೆರೆಸ್ಕೊಳ್ಳೋಣ, ನಮಗೆ ಎಷ್ಟು ಬೇಕು ರುಚಿಗೆ ಅಷ್ಟು. ನೋಡಿ, ನಿಮ್ಮ ಮನೇಲಿ ನೀವು ಹಾಕುವಂತ ಉಪ್ಪು ಮೆಜರ್ಮೆಂಟ್ ನಿಮಗೆ ಗೊತ್ತಿರುತ್ತೆ, ಹಾಗಾಗಿ ನೀವು ಬೆರೆಸ್ಕೋಬಹುದು. ಇದೆಲ್ಲ ಫ್ರೈ ಮಾಡ್ಕೊಳ್ಳೋಣ. ಇದು ಫ್ರೈ ಆಗಿದ ತಕ್ಷಣನೇ ಹಿಂದೆನೆ ನಾವು ಉತ್ತರಿಸಿರುವಂತ ಕೊತ್ತಂಬರಿ ಸೊಪ್ಪು, ಮತ್ತೆ ಟೊಮೆಟೊ, ಪುದೀನ ಏನಿದೆ ಅದನ್ನ ಬೆರೆಸ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ನಾನು ಚಿಕನ್ ಅನ್ನ ಹಾಕಿಲ್ಲ. ಫಸ್ಟ್ ಮಸಾಲೆ ಎಲ್ಲ ಫ್ರೈ ಮಾಡ್ಕೊಂಡಾದ್ಮೇಲೆ ಟೊಮೆಟೊ ಮತ್ತೆ ಕೊತ್ತಂಬರಿ ಸೊಪ್ಪು, ಪುದೀನ ಏನಿದೆ ಇಷ್ಟನ್ನ ಬೆರೆಸ್ಕೊಳ್ಳೋಣ. ಎಲ್ಲ ಬೆರೆಸ್ಕೊಂಡು ಫ್ರೈ ಮಾಡ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ಕೊತ್ತಂಬರಿ ಸೊಪ್ಪು, ಪುದೀನ ಮತ್ತೆ ಟೊಮೆಟೊ ಹಾಕಿದ್ದೀನಿ. ಈಗ ಅದ್ರ ಜೊತೆಗೇನೆ ನಾನು ಮೊಸರು ಏನಿದೆ ನಾನು ಪ್ಯಾಕೆಟ್ ಇಂದ ತಕೊಂಡಿದ್ದೀನಿ. 1/4 ಲೀಟರ್ ಮೊಸರನ್ನ ಬೆರೆಸ್ಕೊಂತ ಇದ್ದೀನಿ. ಮತ್ತೆ 2 ನಿಂಬೆ ಹುಳಿ ಏನಿದೆ ನೋಡಿ, 2 ನಿಂಬೆ ಹುಳಿನ ನಾನು ಹಿಂಡಿ ಇಟ್ಕೊಂಡಿದ್ದೀನಿ. 2 ನಿಂಬೆ ಹುಳಿನ ನಾನು ಹಾಕ್ಕೊಂತ ಇದ್ದೀನಿ. ಮತ್ತಿಗೆ ಇದಕ್ಕೆ ಅಚ್ಚ ಖಾರದ ಪುಡಿ
ನಿಮಗೆ ನಿಮ್ಮ ಮನೇಲಿ ಇರುವಂತ ಖಾರದ ಪುಡಿ ಖಾರ ಮೆಜರ್ಮೆಂಟ್ ಗೊತ್ತಿರುತ್ತೆ, ನೋಡ್ಬಿಟ್ಟು ನೀವು ಬೆರೆಸ್ಕೋಬಹುದು. ನಾನು ಇದಕ್ಕೆ 1.5 ಸ್ಪೂನ್ ನಮ್ಮ ಮನೇಲಿ ಇರೋಂತ ಖಾರದ ಪುಡಿ ನಾನು ಬೆರೆಸ್ಕೊಂತಾ ಇದ್ದೀನಿ. ನೀವು ನಿಮ್ಮ ಮನೇಲಿ ಇರುವಂತ ಖಾರದ ಪುಡಿ ಮೆಜರ್ಮೆಂಟ್ ಮಾಡಿ ನಿಮ್ಗೆ ಎಷ್ಟು ಬೇಕು ಖಾರನ ನೀವು ಬೆರೆಸ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ಇದೆಲ್ಲ ಸೇರಿಸಿ ಎಲ್ಲ ಒಟ್ಟಿಗೆ ಮಿಕ್ಸ್ ಮಾಡಿ ನಾವು ಒಂದ್ 10 ನಿಮಿಷವನ್ನ ಟಮಾಟೆ ಹಣ್ಣು ಸ್ವಲ್ಪ ಬೇಯಬೇಕು, ಆ ರೀತಿ ಎಲ್ಲ ನೀಟಾಗಿ ಬೇಯಿಸ್ಕೊಳ್ಳೋಣ. ಯಾಕಂದ್ರೆ ಚಿಕನ್ನು ಬೈಲರ್ ಆಗೋದ್ರಿಂದ ಬೇಗ ಬೆಂದೋಗುತ್ತೆ, ಈ ಮಸಾಲೆ ಬೇಯಲ್ಲ, ಹಾಗಾಗಿ ಚಿಕನ್ ಬೆಂದೋಗುತ್ತೆ. ಅದಕ್ಕೋಸ್ಕರ ಫಸ್ಟ್ ಮಸಾಲೆಯಲ್ಲಿ ನಾವು ಟಮಾಟೆ ಹಣ್ಣು ಕೊತ್ತಂಬರಿ ಸೊಪ್ಪು ಎಲ್ಲ ಏನಿದೆ ಅದು ಮಸಾಲೆಯನ್ನ ನಾವು ನೀಟಾಗಿ ಹದ ಬಡಿಸ್ಕೋಬೇಕು. ಅಚ್ಚ ಖಾರದ ಪುಡಿ ಏನಿದೆ ನೀವು ನಿಮ್ಮ ಮನೆ ಮೆಜರ್ಮೆಂಟ್ ನೋಡಿ ನಿಮ್ ಮಾಡುವಂತ ಅಡಿಗೆ ಮೇಲೆ ನಿಮಗೆ ಅದ ಗೊತ್ತಿರುತ್ತೆ, ನೀವು ಮಾಡ್ಕೋಬಹುದು. ನಾನು 1.5 ಸ್ಪೂನ್ ಅನ್ನ ನಾನು ಹಾಕೊಂಡ ಆಯ್ತು. ನೋಡಿ ಈ ರೀತಿ ಎಲ್ಲ ಬೇಯಲಿ. ನಾನು ಚಿಕನ್ ಬೆರೆಸುವಾಗ ನಾನು ನಿಮಗೆ ಯಾವ ರೀತಿ ಮಾಡಬೇಕು ಅಂತ ನಾನು ತೋರಿಸ್ತೀನಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಈ ಟೊಮಾಟೊ ಎಲ್ಲ ಬೆಂದಿದೆ, ಮಸಾಲೆ ನೀಟಾಗಿ ಬೆಂದಿದೆ. ನೋಡಿ ಟೊಮಾಟೊ ಎಲ್ಲ ಸಿಪ್ಪೆ ಬಿಟ್ಕೊಂಡಿದೆ. ಈ ರೀತಿ ನಾವು ಬೇಯಿಸ್ಕೋಬೇಕಾಗುತ್ತೆ. ಮಸಾಲೆಯನ್ನ ಬೇಯಿಸ್ಕೊಂಡಾದ್ಮೇಲೆ ಚಿಕನ್ ಏನಿದೆ ಅದನ್ನ ನಾವು ಬೆರೆಸ್ಕೊಳ್ಳೋಣ. ನೋಡಿ ಚಿಕನ್ ಬೆರೆಸ್ಬಿಟ್ಟು ನಾನು ನಿಮಗೆ ತೋರಿಸ್ತೀನಿ ಯಾವ ರೀತಿ ಅಂತ. ನೋಡಿ ಫ್ರೆಂಡ್ಸ್, ಚಿಕನ್ ಎಲ್ಲ ಹಾಕೊಂಡಾಯ್ತು. ನೀಟಾಗಿ ಇದನ್ನ ನಾವು ಬೆರೆಸ್ಕೊಳ್ಳೋಣ. ಬೆರೆಸ್ಕೊಂಡ್ಬಿಟ್ಟು ಒಂದ್ 5 ನಿಮಿಷ ಚಿಕನ್ ಈ ಮಸಾಲೆಯಲ್ಲಿ ಫ್ರೈ ಮಾಡ್ಕೋಬೇಕು. ಚಿಕನ್ ಎಲ್ಲ ಫ್ರೈ ಆಗಿ ಆಯ್ತು. ನಾನು ಈ ಕಡೆ ಅಕ್ಕಿಗೆ ನೀರ್ ಏನ್ ಇಟ್ಕೊಂಡಿದೀನಿ ಅದೇ ಬಿಸಿ ನೀರನ್ನ ತೆಗೆದ್ಬಿಟ್ಟು ನೀಟಾಗಿ ನಾವು ಇದಕ್ಕೆ 1-2 ಮಿಡ್ಲೆ ನಾನು ಹಾಕೊಂತ ಇದ್ದೀನಿ. ನೀವು 1-2 ಲೋಟ ದೊಡ್ಡ ಲೋಟದಲ್ಲಿ ಬೆರೆಸ್ಕೋಬೇಕಾಗುತ್ತೆ. ಈ ರೀತಿ ಈ ಬಿಸಿನೀರನ್ನ ಬೆರೆಸ್ಕೊಂಡ್ರೆ ನಾವು ಬೇಗ ವಿಷಲ್ ಕೂಗುತ್ತೆ. 2 ವಿಷಲ್ ಕೂಗುತ್ತೆ. 2 ವಿಷಲ್ ಮಾತ್ರ ನಾವು ಕೂಗಿಸ್ಕೋಬೇಕಾಗುತ್ತೆ ಚಿಕನ್. ಈ ರೀತಿ ಸಾಕು. ನೋಡಿ ಫ್ರೆಂಡ್ಸ್, ಉಪ್ಪು ಖಾರ ಈ ಟೈಮಲ್ಲಿ ನೀವು ಎಷ್ಟು ಹೆಚ್ಚು ಕಡಿಮೆ ಇದ್ರೆ ನೋಡಿ ಬೆರೆಸ್ಕೋಬೇಕಾಗುತ್ತೆ. ಈ ರೀತಿ ಬೆರೆಸ್ಕೊಂಡ್ಬಿಟ್ಟು ನಾವು ಈಗ 2 ವಿಷಲನ್ನ ಕೂಗಿಸ್ಕೊಳ್ಳೋಣ. ಕೂಗಿಸ್ಕೊಂಡ್ಬಿಟ್ಟು ನಾನು ಅಕ್ಕಿಯನ್ನ ಯಾವ ರೀತಿ ಬೇಯಿಸ್ಕೋಬೇಕು ಅಂತ ನಾನು ತೋರಿಸ್ತೀನಿ. ನೋಡಿ ಇಲ್ಲಿ ನೀರು ಕುದೀತಾ ಇದೆ ಅಕ್ಕಿಗೆ. ಇದು 2 ವಿಷಲ್ ಬರ್ಲಿ, ನಾನು ತೋರಿಸ್ತೀನಿ ಯಾವ ರೀತಿ ಅಂತ. ವಿಷಲ್ ಹಾಕ್ಬಿಟ್ಟು ನೋಡಿ ಫ್ರೆಂಡ್ಸ್, ವಿಷಲನ್ನ ಕೂಗಿಸಿ ನಾನು ಈ ಕಡೆ ಎತ್ತಿಟ್ಕೊಂಡಿದ್ದೀನಿ. ಎತ್ತಿಟ್ಕೊಂಡ್ಬಿಟ್ಟು ಈ ಕಡೆ ಬಿಸಿನೀರನ್ನ ನಾನು ಇಟ್ಕೊಂಡಿದ್ದೀನಿ, ಕುದೀತಾ ಇದೆ. ಅಕ್ಕಿ ನೀವು ನೀಟಾಗಿ ಕ್ಲೀನ್ ಮಾಡ್ಕೊಂಡ್ಬಿಟ್ಟು ಇದಕ್ಕೆ ಬೆರೆಸ್ಕೋಬೇಕಾಗುತ್ತೆ. ನೀವು ಅಕ್ಕಿ ತೊಳೆಯೋ ಹಾಗಿಲ್ಲ, ಆ ರೀತಿ ನೀವು ಬೆರೆಸ್ಕೋಬೇಕಾಗುತ್ತೆ ಬಿಸಿನೀರಿಗೆ. ನೋಡಿ ನಾನು 1.5 kg ಚಿಕನ್ಗೆ 1.5 kg ರೈಸ್ ಅನ್ನ ನಾನು ತಗೊಂಡಿದ್ದೀನಿ. ಮೆಜರ್ಮೆಂಟ್ ನೀವು ರೈಸ್ ಮತ್ತೆ ಚಿಕನ್ ಎರಡು ಕರೆಕ್ಟ್ ಆಗಿರ್ಬೇಕು. ಒಂದ್ ಪಕ್ಷ ಅರ್ಧ kg ಚಿಕನ್ ಜಾಸ್ತಿ ಆದ್ರೂ ಪರವಾಗಿಲ್ಲ, ಮತ್ತೆ ರೈಸ್ ಜಾಸ್ತಿ ಆದ್ರೆ ಚೆನ್ನಾಗಿರಲ್ಲ. ಒಂದ್ ಪಕ್ಷ ನೀವು ಚಿಕನ್ ಜಾಸ್ತಿ ಮಾಡ್ಕೊಳ್ಳಿ, ಒಂದ್ ಅರ್ಧ kg 1/4 kg ಜಾಸ್ತಿ ಮಾಡ್ಕೊತೀನಿ ಅಂದ್ರೂ ರೈಸ್ ಮಾತ್ರ ಜಾಸ್ತಿ ಮಾಡಕ್ ಹೋಗ್ಬೇಡಿ, ರುಚಿ ಕಡಿಮೆ ಆಗುತ್ತೆ. ನೋಡಿ ಫ್ರೆಂಡ್ಸ್, ಅಕ್ಕಿ ಬೆರೆಸ್ಕೊಂಡು ನಾವು ರುಚಿಗೆ ತಕ್ಕಷ್ಟು ಉಪ್ಪು ಇದಕ್ಕೆ ಹಾಕೊಳ್ಳೋಣ. ನೀವು ಅದಕ್ಕೂ ಉಪ್ಪು ಹಾಕಿರ್ತೀರಾ ಚಿಕನ್ನಿಗೆ, ನೋಡ್ಬಿಟ್ಟು ಇದಕ್ಕೆ ಅಕ್ಕಿಯನ್ನ ಬೆರೆಸ್ಕೊಳ್ಳಿ. ನೋಡಿ ಇದು ಬಂದು ಇದು ಕೊತ್ತಂಬರಿ ಸೊಪ್ಪು. ಈ ಚಮಚ ನಾನು ಆಡ್ಸಿದ್ನಲ್ಲ ಕೊತ್ತಂಬರಿ ಸೊಪ್ಪು, ಏನೋ ಬಿದ್ದಿದೆ ಅಂತ ನೀವು ಅನ್ಕೋಬೇಡಿ. ಇದೇ ಚಮಚದಲ್ಲಿ ನಾನು ಚಿಕನ್ ಆಡ್ಸಿದ್ನಲ್ಲ ಅದೇ ಚಮಚದಲ್ಲಿ ಆಡ್ಸಿದಕ್ಕೆ ಅದು ಕೊತ್ತಂಬರಿ ಸೊಪ್ಪು ಕಾಣಿಸ್ತಾ ಇದೆ ಅಕ್ಕಿಯಲ್ಲಿ. ಈ ರೀತಿ ನೀವು ಅಕ್ಕಿಯನ್ನ ಬೇಯಿಸ್ಕೋಬೇಕಾಗುತ್ತೆ. ಅರ್ಧ ಅಕ್ಕಿಯನ್ನ ಬೇಯಿಸ್ಕೋಬೇಕಾಗುತ್ತೆ. ಮತ್ತೆ ನಾನು ಇದಕ್ಕೆ ಫುಡ್ ಕಲರ್ ಅನ್ನ ಬೆರೆಸ್ತಾ ಇದ್ದೀನಿ. ಒಂದ್ ಸ್ವಲ್ಪ ಕೇಸರಿ ಕಲರ್ ಅನ್ನ ನಾನು ಬೆರೆಸ್ಕೊಂತೀನಿ. ನೋಡಿ ಈ ರೀತಿ ಕೇಸರಿ ಕಲರ್ ಬೆರೆಸ್ಕೊಂಡ್ಬಿಟ್ಟು ನೀವು ಅಕ್ಕಿಯನ್ನ ಬೇಯಿಸ್ಕೋಬೇಕಾಗುತ್ತೆ. ನಿಮಗೆ ಇಲ್ಲ ಯೆಲ್ಲೋ ಕಲರ್ ಹಾಕ್ತೀನಿ ಆಪ್ಷನಲ್ ನಿಮ್ಮಲ್ಲಿ ಇರುತ್ತೆ, ನೀವು ಯಾವ ಆಪ್ಷನ್ ಬೇಕಾದ್ರೂ ನೀವು ಯೂಸ್ ಮಾಡ್ಕೋಬಹುದು. ಈ ರೀತಿ ಅಕ್ಕಿಯನ್ನ ಬೇಯಿಲಿ. ನಾನು ಯಾವ ರೀತಿ ಬೇಯಿಸ್ಬೇಕು ಅಂತ, ನಾನು ಎಷ್ಟು ಬೇಯಬೇಕು ಅಂತ ಆಮೇಲೆ ತೋರಿಸ್ತೀನಿ ಫ್ರೆಂಡ್ಸ್. ಈ ರೀತಿ ಅಕ್ಕಿಯನ್ನ ನಾವು ಅರ್ಧ ಬರ್ಧನ ಬೇಯಿಸ್ಕೋಬೇಕು. ನೋಡಿ ಈ ರೀತಿ ಕಾಣ್ಬೇಕು, ಅಕ್ಕಿ ಅರ್ಧ ಬರ್ಧನ ಬೇಯಬೇಕು. ಇದು ನೀಟಾಗಿ ನಾವು ನೀರ್ ಸ್ವಲ್ಪ ಕಡಿಮೆ ಆಗಿದೆ, ನೀಟಾಗಿ ಬಸ್ಕೊಂಡ್ಬಿಟ್ಟು ನಾನು ಮಿಕ್ಸ್ ಮಾಡಿ ತೋರಿಸ್ತೀನಿ. ಯಾಕಂದ್ರೆ ವಿಡಿಯೋ ನಾನೇ ಮಾಡ್ತಾ ಇರೋದ್ರಿಂದ ನನಗೆ ಮಿಕ್ಸ್ ಮಾಡುವಾಗ ಹಿಡಿಯೋರು ಯಾರು ಇಲ್ಲ, ಹಾಗಾಗಿ ನಾನು ಮಿಕ್ಸ್ ಮಾಡಾದ್ಮೇಲೆ ತೋರಿಸ್ತೀನಿ. ನೋಡಿ ಈ ಕಡೆ ಇಲ್ಲಿ ವಿಷಲ್ ಇದನ್ನ ಬಿಟ್ಬಿಟ್ಟು ನಾನು ಮಿಕ್ಸ್ ಮಾಡ್ತೀನಿ. ನೋಡಿ ಫ್ರೆಂಡ್ಸ್, ಈ ರೀತಿ ಅಕ್ಕಿನ ಬೆರೆಸ್ಕೋಬೇಕು ನೀಟಾಗಿ. ನಾವು ಒಲೆ ಮೇಲೆ ಇಟ್ಕೊಂಡ್ಬಿಟ್ಟು ನಾವು ಗೊಜ್ಜನ್ನ ಚಿಕನ್ ಗೊಜ್ಜನ್ನ ಮಾಡ್ಕೊಂಡಿರ್ತೀವಿ ಅದಕ್ಕೆ ಸೇರಿಸ್ಕೊಳ್ಳೋಣ ಅಕ್ಕಿಯನ್ನ. ನನ್ನ ಮಗ ಬಂದಿದ್ದಾನೆ, ಹಾಗಾಗಿ ಅವನು ವಿಡಿಯೋ ಹಿಡಿತಿದ್ದಾನೆ. ನಾನೀಗ ಇದನ್ನ ಎಲ್ಲ ನೀಟಾಗಿ ಮಿಕ್ಸ್ ಮಾಡಿ ನಿಮಗೆ ತೋರಿಸ್ತೀನಿ. ಇದು 1.5 kg ರೈಸ್ ಮತ್ತೆ 1.5 kg ಚಿಕನ್ ಹಾಕಿರುವಂತ ಬಿರಿಯಾನಿ ನಾನು ಮಾಡ್ತಾ ಇರೋದು. 12 ಲೀಟರ್ ಕುಕ್ಕರ್ ಆದ್ರೆ ನೀವು ನೀಟಾಗಿ ಈ ತರ ಫುಲ್ ಎಲ್ಲ ಸೇರಿ ಒಂದೇ ಕುಕ್ಕರ್ ಅಲ್ಲಿ ಮಾಡ್ಕೋಬಹುದು. 2 ವಿಷಲಿಗೆ ನೀವು ಚಿಕನ್ ಕೂಗಿಸ್ಕೊಳ್ಳಿ. 1 ವಿಷಲಿಗೆ ಅರ್ಧ ಬರ್ಧ ಬೇಯಿಸಿರೋ ಅಂತ ಅಕ್ಕಿನ 1 ವಿಷಲ್ ಮತ್ತೆ ಎಲ್ಲ ಮಿಕ್ಸ್ ಮಾಡ್ಬಿಟ್ಟು ನೀವು ಕೂಗಿಸ್ಕೋಬೇಕಾಗುತ್ತೆ. ಈ ರೀತಿ ಎಲ್ಲ ಮಿಕ್ಸ್ ಮಾಡ್ಬಿಟ್ಟು ನಾನು ತೋರಿಸ್ತೀನಿ. ನೋಡಿ ಫ್ರೆಂಡ್ಸ್, ಎಲ್ಲ ಮಿಕ್ಸ್ ಆಗಿದೆ. ಈಗ ನಾನು ಏನೈತೆ ಮುಚ್ಚಳವನ್ನ ನೀಟಾಗಿ ಮುಚ್ಚಿಬಿಟ್ಟು 1 ವಿಷಲನ್ನ ಕೂಗಿಸ್ಕೊಂತೀನಿ. ಕೂಗಿಸ್ಕೊಂಡು ತಕ್ಕೊಂಡಾದ್ಮೇಲೆ ನಿಮಗೆ ನಾನು ತೋರಿಸ್ತೀನಿ ಯಾವ ರೀತಿ ಬಂದಿರುತ್ತೆ ಅಂತ. ಫ್ರೆಂಡ್ಸ್, ಬಿರಿಯಾನಿ ರೆಡಿ ಆಗಿದೆ.
ಈಗ ತೆಗೆದ್ಬಿಟ್ಟು ನೋಡೋಣ ನಾವು ಯಾವ ರೀತಿ ಇರುತ್ತೆ ಅಂತ ಹೇಳಿ. ನೋಡಿ ಫ್ರೆಂಡ್ಸ್, ಈ ರೀತಿ ರೆಡಿ ಆಗಿದೆ. ನಾನು ಪ್ಲೇಟಿಗೆ ಸರ್ವ್ ಮಾಡಿಬಿಟ್ಟು ನಾನು ನಿಮಗೆ ತೋರಿಸ್ತೀನಿ. ನೋಡಿ ಫ್ರೆಂಡ್ಸ್, ಈ ರೀತಿ ಬಂದಿದೆ. ತುಂಬಾ ಚೆನ್ನಾಗಿ ಬಂದಿದೆ ಬಿರಿಯಾನಿ. ನೋಡಿ ಫ್ರೆಂಡ್ಸ್, ನಮ್ಮ ಮನೇಲಿ ಶಾಹಿ ಬಿರಿಯಾನಿ ರೆಡಿ ಇದೆ. ಈ ರೀತಿ ಮಾಡ್ಕೊಂಡು ತಿನ್ ನೋಡಿ, ತುಂಬಾ ಚೆನ್ನಾಗಿರುತ್ತೆ. ನನ್ನ ಬ್ಲಾಗ್ಸಿಗೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹೇಳಿ ಈ ರೀತಿ ಮಾಡ್ತಿನ್ಬಿಟ್ಟು ಯಾವ ರೀತಿ ಅಂತ ಇತ್ತು ಅಂತ ಹೇಳಿ. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.